ನಮಸ್ತೆ. ನಮಸ್ತೆ ಸರ್. ಇವತ್ತೊಂದು ಯೂಟ್ಯೂಬ್ ವಿಡಿಯೋ ಚಾನೆಲ್ ಒಂದು ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮ ಎಲ್ಲ ಕ್ಲಾಸಸ್ನ ಚರ್ಚೆಯನ್ನ ನಿಮ್ಗೆ ಯಾವಾಗಲೂ ಸಿಗುವ ಹಾಗೆ ಮತ್ತು ನಿಮ್ಮ ಕಂಪ್ಯೂಟರ್ ಅಥವಾ ಫೋನಲ್ಲಿ ಹೆಚ್ಚು ಸ್ಪೇಸ್ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಈ ಒಂದು ಉಪಕ್ರಮವನ್ನು ಮಾಡಿತ್ತು. ಅದ್ರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯ ಇದೆಯಾ? ಏನಿಲ್ಲ ಸರ್. ಉಪಯೋಗ ಆಗ್ತದ ಅದು? ಹಾ ಸರ್, ಆಗ್ತಿದೆ. ಸರಿ. ನಿನ್ನೆಯ ಪಾಠದ ಸಾರಾಂಶ ಒಂದು ಸ್ವಲ್ಪ ಹೇಳ್ಬೋದಾ ಚರ್ಚೆದು? ಹಾ ಸರ್. 46ನೇ ಶ್ಲೋಕದಲ್ಲಿ ಪಾರ್ವತಿಯ ಅವಳ ಕಣ್ಣಿನ ಬಗ್ಗೆ ವಿವರಣೆ ಮಾಡಿದ್ದಾರೆ. ಆಮೇಲೆ 47ನೇ ಶ್ಲೋಕದಲ್ಲಿ ಅವಳ ಉಬ್ಬಿನ ವರ್ಣನೆ ಮಾಡಿದ್ದಾರೆ. 48ನೇ ಶ್ಲೋಕದಲ್ಲಿ ಅವಳ ಜಡೆ ಅವಳ ಕೂದಲನ್ನ ಚಮರಿ ಮೃಗದ ಬಾಲಕ್ಕೆ ಹೋಲಿಸಿದ್ದಾರೆ. 49ನೇ ಶ್ಲೋಕದಲ್ಲಿ ಬ್ರಹ್ಮದೇವರು ಪಾರ್ವತಿಯನ್ನ ಸೃಷ್ಟಿ ಮಾಡಿ ಅಂದ್ರೆ ಅವಳಲ್ಲೇ ಎಲ್ಲಾ ತರದನ್ನು ನೋಡ್ಬೋದು ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಆಮೇಲೆ 50ನೇ ಶ್ಲೋಕದಲ್ಲಿ ನಾರದರು ಪರ್ವತರಾಜನ ಹತ್ರ ಬಂದು ಪಾರ್ವತಿಯ ಮದುವೆ ಬಗ್ಗೆ ಹೇಳ್ತಾರೆ ಸರ್. ಮಮತಾ ಅವ್ರು ಏನಾದ್ರು ಜೋಡಿಸೋದಿದ್ಯಾ? ಸರ್, ನನ್ನ 49ನೇ ಶ್ಲೋಕ ಕೇಳಿದೆ. ಮೊದ್ಲಿಂದ ಏನಾದ್ರು ಹೇಳ್ಬೇಕಾ? ಅಲ್ಲ, ಇವರು ಹೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಾದ್ರೂ ವಿಷಯ ಜೋಡಿಸೋದಿದ್ಯಾ ಅಂತ ಕೇಳಿ. ಅದೇ 49ನೇ ಶ್ಲೋಕದಲ್ಲಿ ಪಾರ್ವತಿಯ ಅವಳ ಅಡಿಯಿಂದ ಮುಡಿಯವರೆಗೆ ಅವಳ ಸೌಂದರ್ಯವನ್ನ ಇಡೀ ಭೂಮಂಡಲದಲ್ಲೇ ಯಾರು ಇರಬಾರ್ದು ಆ ತರ ಒಂದು ಸೌಂದರ್ಯ ಅವಳಿಗೆ ನೀಡಿ ಬ್ರಹ್ಮದೇವ ಅವಳನ್ನ ಸೃಷ್ಟಿಸಿರ್ತಾನೆ. ಮತ್ತೆ ನಾರದ್ರು ಶಿವನ ಅರ್ಧಾಂಗಿಯಾಗಿ ಅವಳ ಅರ್ಧಾಂಗಿಯಾಗ್ತಾಳೆ ಅಂತ ಹಿಮಾಲಯ ಪರ್ವತರಾಜನ ಹತ್ರ ಹೇಳ್ತಾರೆ. ಈಗ ಮುಂದುವರಿಸ್ಲಿಕ್ಕೆ ಮುಂಚೆ ಯೂಟ್ಯೂಬ್ ಇದಕ್ಕೆ ಸಂಬಂಧಪಟ್ಟಾಗೆ ಒಂದೆರಡು ವಿಚಾರಗಳು. ಮೊದಲನೇದಾಗಿ ಅಲ್ಲಿ ತಿಳಿ ಸಂಸ್ಕೃತಂ ಅಂತೇಳಿ ತಿಳಿ ಸಂಸ್ಕೃತ ಲರ್ನ್ ಸಂಸ್ಕೃತ ಅನ್ನುವಂತಹ ಒಂದು ಹೆಸರು ಕೊಡಲಾಗಿದೆ. ತಿಳಿ ಎನ್ನುವ ಅರ್ಥಕ್ಕೆ ಲರ್ನ್ ಅಥವಾ ಕಲಿ ಎನ್ನುವ ಅರ್ಥ ಒಂದಾದ್ರೆ, ತಿಳಿಯಾದದ್ದು ಅಥವಾ ಸ್ವಚ್ಛವಾದದ್ದು, ತುಂಬಾ ಆಳದ ಅಧ್ಯಯನ ಅಲ್ಲ, ಅಪೇಕ್ಷಿತ ಅಧ್ಯಯನ, ಈ ಅರ್ಥದಲ್ಲಿ ತಿಳಿ ಎನ್ನುವಂತಹ ಸ್ವಚ್ಛತೆ, ಸ್ಪಷ್ಟತೆ, ಈ ಅರ್ಥದಲ್ಲೂ ಆ ಶಬ್ದವನ್ನು ಪ್ರಯೋಗ ಮಾಡಲಾಗಿದೆ. ಅದ್ರ ಉಪಯೋಗ ಪಡ್ಕೊಳ್ಳಿ. ಇನ್ನು ಮುಂದೆ ನಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ಯಾವುದೇ ಅಪ್ಡೇಟ್ಸ್ ನಿಮ್ಗೆ ಉಪಲಬ್ಧ ಆಗುವುದಿಲ್ಲ. ನಿಮ್ಗೆ ಯಾವ ಸಂದರ್ಭದಲ್ಲಿ ಯಾವ ಶ್ಲೋಕದ ವಿಸ್ತರಣೆ ಬೇಕೋ ಯೂಟ್ಯೂಬ್ ದಿಂದಲೇ ನಿಮ್ಗೆ ಅದರ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಲಾಗಿದೆ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ. ಹೇಳಿ. ಥ್ಯಾಂಕ್ ಯು ಸರ್ ಅಂದೆ. ಧನ್ಯವಾದ, ಸ್ವಾಗತಂ. You can take the horse to the water, you can't make it drink. So ಒಂದು ವ್ಯವಸ್ಥೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಸುಲಭ ಮತ್ತು ನಿಮಗೆ ಉಪಲಭ್ಯವಾಗುವಂತೆ, ಎಲ್ಲ ಸಮಯದಲ್ಲೂ ಉಪಲಭ್ಯವಾಗುವಂತೆ
ಒಂದು ರೆಕಾರ್ಡಿಂಗ್ ಮಾಡಿ ಅದನ್ನ ಒಂದು ವ್ಯವಸ್ಥಿತವಾಗಿ ಯೂಟ್ಯೂಬ್ ನಲ್ಲಿ ಜೋಡಿಸಲಾಗಿದೆ. ಇನ್ನು ಮುಂದಿನ ಕೆಲಸ ನಿಮ್ಮದೇ ಇರ್ತದೆ. ಅದರಿಂದ ಹೆಚ್ಚಿನ ಶ್ರಮ ವಹಿಸಿ ಈ ಅಂಶಗಳನ್ನ ನೀವು ಮನದಟ್ಟು ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 51ನೇ ಶ್ಲೋಕಕ್ಕೆ ಹೋಗುವ. ಅದಕ್ಕೆ ಮುಂಚೆ ಮಂಗಲ ಶ್ಲೋಕ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮಾ ಹಿಮಾಲಯೋ ನಾಮ ನಗಾಧಿರಾಜಃ ಪೂರ್ವಾಪರೌ ತೋಯನಿಧೀವಗಾಹ್ಯ ಸ್ಥಿತಃ ಪೃಥಿವ್ಯಾ ಇವ ಮಾನದಂಡಃ. 51ನೇ ಶ್ಲೋಕ. ಗುರು ಪ್ರಗಲ್ಭೇಪಿ ವಯಸ್ಯತೋಸ್ಯಾಹ ತಸ್ಥೌ ನಿವೃತ್ತಾನ್ಯವರಾಭಿಲಾಷಃ ಋತೆ ಕೃಶಾನೋಃ ನಹಿ ಮಂತ್ರಪೂತಂ ಅರ್ಹಂತಿ ತೇಜಾಂಸಿ ಅಪರಾಣಿ ಹವ್ಯಂ. ಪದವಿಭಾಗ ಹೀಗೆ. ಗುರುಃ ಪ್ರಗಲ್ಭೆ ಅಪಿ ವಯಸ್ಯತಃ ಅಸ್ಯಾಹ ತಸ್ಥೌ ನಿವೃತ್ತ ಅನ್ಯವರಾಭಿಲಾಷಃ. ಒಂದೇ ಪದ. ನಿವೃತ್ತ ಅನ್ಯವರಾಭಿಲಾಷಃ ಋತೆ ಕೃಶಾನೋಃ ನ ಹಿ ಮಂತ್ರಪೂತಂ ಅರ್ಹಂತಿ ತೇಜಾಂಸಿ ಅಪರಾಣಿ ಹವ್ಯಂ. ಹಿಂದಿನ ಶ್ಲೋಕದ ಅನುವರ್ತನೆಯನ್ನ ನಾವಿಲ್ಲಿ ಗಮನಿಸಬಹುದು. ಕಥೆಯ ಮುಂದುವರಿಕೆಯ ಭಾಗ. ಈ ಭಾಗದಲ್ಲಿ ತಂದೆಯಾದಂತಹ ಹಿಮವಂತನ ಮನಸ್ಸಿನ ತಲ್ಲಣಗಳನ್ನ ಕವಿ ಸುಂದರವಾಗಿ ಚಿತ್ರಿಸಿದ್ದಾರೆ ಈ ಭಾಗ ಮತ್ತು ಮುಂದಿನ ಶ್ಲೋಕಗಳಲ್ಲಿ. ಅನ್ವಯ ಹೇಗಿದೆ. ಗುರುಹು ಅತಃ ಅಸ್ಯಾಹ ಪ್ರಗಲ್ಭೆ ವಯಸಿ ಅಪಿ ನಿವೃತ್ತ ಅನ್ಯವರಾಭಿಲಾಷಃ ತಸ್ಥೌ ಮಂತ್ರಪೂತಂ ಹವ್ಯಂ ಕೃಶಾನೋಃ ಋತೆ ಅಪರಾಣಿ ತೇಜಾಂಸಿ ನ ಅರ್ಹಂತಿ. ಕಥಾಭಾಗದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಕನ್ಯಾಪಿತೃತ್ವ ಅನ್ನುವಂಥದ್ದು ತುಂಬಾ ಗುರುತರವಾದಂತಹ ಜವಾಬ್ದಾರಿ. ಆದ್ರಿಂದ ಪ್ರಸಿದ್ಧವಾದಂತಹ ಒಂದು ಶ್ಲೋಕವು ಈ ಸಂದರ್ಭದಲ್ಲಿ ನೆನೆಸ್ಕೊಂಡ್ರೆ ತಪ್ಪಾಗ್ಲಾರ್ದು. ಜಾತೇತಿ ಕನ್ಯಾ ಮಹತಿ ವಿಚಿಂತಾ ಕಸ್ಮೈ ಪ್ರದೇಯೇತಿ ಮಹಾನ್ ವಿತರ್ಕಃ ದತ್ತಾ ಸುಖಂ ಯಾಸ್ಯತಿ ವಾ ನವೇತಿ ಕನ್ಯಾಪಿತೃತ್ವಂ ಖಲು ನಾಮ ಕಷ್ಟಂ. ಕನ್ಯಾಪಿತೃತ್ವ ಅನ್ನುವಂಥದ್ದು ಹೆಚ್ಚಿನ ಜವಾಬ್ದಾರಿ ಉಳ್ಳಂತಹ ಒಂದು ಕರ್ತವ್ಯವಾಗಿರ್ತದೆ ಅಂತ ಹೇಳಿ ಆ ಶ್ಲೋಕ ಹೇಳ್ತದೆ. ಜಾತೇತಿ ಕನ್ಯಾ ಮಹತಿ ವಿಚಿಂತ. ಹೆಣ್ಣು ಮಕ್ಕಳ ತಂದೆಯಾದಂಥವನಿಗೆ ಅನೇಕ ಜವಾಬ್ದಾರಿ, ಮಾನಸಿಕವಾದಂತಹ ಯೋಚನೆಗಳಿರ್ತದೆ. ಮಹತಿ ವಿಚಿಂತ ಕಸ್ಮೈ ಪ್ರದೇಯ ಇತಿ ಮಹಾನ್ ವಿತರ್ಕ. ವಿವಾಹ ಸಂದರ್ಭದಲ್ಲಿ ಸೂಕ್ತನಾದಂತಹ ವಧುವಿಗೆ, ತನ್ನ ಕನ್ಯೆಗೆ ವರನನ್ನ ಹುಡುಕುವಂತಹ ಒಂದು ಗುರುತರ ಜವಾಬ್ದಾರಿಯೂ ಇರುತ್ತದೆ. ಕಸ್ಮೈ ಪ್ರದೇಯೇತಿ ಮಹಾನ್ ವಿತರ್ಕ ದತ್ತಾ ಸುಖಂ ಯಾಸ್ಯತಿ ವಾ ನವಾ ಇತಿ. ಹುಟ್ಟಿದ ಮನೆಯಿಂದ ಮೆಟ್ಟಿದ ಮನೆಗೆ ಸಂಕ್ರಾಂತಿಯಾಗುವಂತಹ ಸಂದರ್ಭದಲ್ಲಿ, ಪಾದಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಆಕೆಯ ಜೀವನ ಹೇಗಿರುತ್ತೆ, ಮುಂದೆ ಆಕೆ ಸುಖವಾಗಿ ಜೀವಿಸ್ತಾಳ ಇಲ್ಲವಾ ಎಂಬಂತಹ ಒಂದು ಸಣ್ಣ ಸಂಶಯ ಅಥವಾ ಒಂದು ರೀತಿಯ ಕೊರಗು ಮಾತಾಪಿತೃಗಳಲ್ಲಿ ಇರ್ತದೆ. ದತ್ತಾ ಸುಖಂ ಯಾಸ್ಯತಿ ವಾ ನವೇತಿ ಕನ್ಯಾಪಿತೃತ್ವಂ ಖಲು ನಾಮ ಕಷ್ಟಂ ಎಂಬಂತೆ ಆ ಶ್ಲೋಕ ಪ್ರಸಿದ್ಧವಾದದ್ದು. ಇಲ್ಲಿ ಹಿಮವಂತನಿಗೆ ಅದು ಯೋಗ್ಯವಾಗಿರ್ತದೆ, ಸೂಕ್ತವಾಗಿರ್ತದೆ ಅಂತ ಹೇಳಿ ಅದನ್ನ ಉಲ್ಲೇಖ ಮಾಡಿದೆ.
ಈಗಾಗಲೇ ಹಿಮರಾಜನಿಗೆ ನಾರದರು ಬಂದು ಮುಂದಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರಿಂದ ವರಾನ್ವೇಷಣೆಯ ಒಂದು ಗುರುತರ ಜವಾಬ್ದಾರಿಯಿಂದ ಹಿಮರಾಜನು ಕಳೆದುಕೊಂಡರೂ ಕೂಡ ಈಗ ಅವನ ಸಂಕಷ್ಟ ಮತ್ತೊಂದು ಮುಖವಾಗಿರ್ತದೆ. ಹೇಗೆ? ಅತಃ ಗುರುಹು, ಇಲ್ಲಿ ಗುರುಹು ಅನ್ನೋ ಶಬ್ದವನ್ನ ಪಿತಾ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅತ್ಯಂತ ಸೀಮಿತವಾದಂತಹ ಸಂದರ್ಭಗಳಲ್ಲಿ ಮಾತ್ರ ಗುರು ಶಬ್ದವು ಪಿತೃ ಶಬ್ದಕ್ಕೆ ಪರ್ಯಾಯವಾಗಿ ಪ್ರಯುಕ್ತವಾಗಿದೆ. ಇಲ್ಲಿ ಒಂದು ಗುರುಹು ಪಿತಾ ಎಂಬ ಪರ್ಯಾಯ ಅರ್ಥದಲ್ಲಿ ಪ್ರಯೋಗ ಆಗಿರೋದನ್ನ ಈ ದೃಷ್ಟಾಂತದಲ್ಲಿ ಅಥವಾ ಈ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಗುರು ಇಲ್ಲಿ ಅಮರಕೋಶವನ್ನು ಉಲ್ಲೇಖ ಮಾಡಿದ್ದಾರೆ. ಗುರು ಗೀಷ್ಪತಿ ಪಿತ್ರಾದ್ಯೌ ಇತ್ಯಮರ. ಗುರು ಅತಃ, ಅತಃ ಅಂದ್ರೆ ತದನಂತರ, ನಾರದ ವಚನದ ನಂತರ, ನಾರದರ ಸೂಚನೆಯನ್ನ ಪಡೆದ ನಂತರ ಗುರು ಅಸ್ಯಾಹ ಪ್ರಗಲ್ಭೆ ವಯಸ್ಸಿ, ಪಾರ್ವತಿಯ ಯೌವನ ಅವಸ್ಥೆಯಲ್ಲಿ, ಪ್ರಗಲ್ಭ ಅಂದ್ರೆ ಯೌವನ ಎಂಬ ಅರ್ಥದಲ್ಲಿದೆ. ಪ್ರಗಲ್ಭೆ ವಯಸ್ಸಿ ಯೌವನಾವಸ್ಥಾಯಾಂ ಅಪಿ ನಿವೃತ್ತ ಅನ್ಯವರಾಭಿಲಾಷ ತಸ್ಥೌ. ಪಾರ್ವತಿಯು ಈಗ ಯೌವನಕ್ಕೆ ಕಾಲಿಟ್ಟಿದ್ದಾಳೆ. ಯೌವನದ ಸಂದರ್ಭದಲ್ಲಿಯೂ ಕೂಡ ನಿವೃತ್ತ ಅನ್ಯವರಾಭಿಲಾಷ, ಈಗ ನಾರದರಿಂದ ಸೂಚನೆ ಬಂದಿರುವ ಹಿನ್ನೆಲೆಯಲ್ಲಿ ಶಿವನೇ ತನ್ನ ಕನ್ಯೆಗೆ ವರ ಎಂಬುದರ ನಿಶ್ಚಯವನ್ನ ಪಡೆದಂತಹ ತಂದೆಯಾದ ಹಿಮರಾಜನು ಬೇರೆಯ ವರಾನ್ವೇಷಣೆಯಲ್ಲಿ ತೊಡಗಲಿಲ್ಲ. ತನ್ನ ಮನಸ್ಸನ್ನ ಆ ಒಂದು ವಿಚಾರದಿಂದ ಸಂಪೂರ್ಣವಾಗಿ ನಿವೃತ್ತಿ ಮಾಡಿಕೊಳ್ತಾನೆ. ತದನಂತರ ಅಲ್ಲಿ ಕವಿ ಒಂದು ಉಪಮೆಯನ್ನ ಕೊಡ್ತಾನೆ. ಏನು ಉಪಮೆ? ಮಂತ್ರಪೂತಂ ಹವ್ಯಂ. ಯಜ್ಞಯಾಗಗಳ ಸಂದರ್ಭದಲ್ಲಿ ಹವಿಸ್ಸನ್ನ, ಮಂತ್ರ ಸಂಯುಕ್ತವಾದಂತಹ ಹವಿಸ್ಸನ್ನ, ಘೃತಾಹುತಿಯನ್ನ ಕೃಷಾನೋಹು ಋತೆ, ಕೃಷಾನುಹು ಎಂಬ ಶಬ್ದಕ್ಕೆ ಅಗ್ನಿಹಿ, ಅನಲಹ, ಹುತಾಶನಃ ಎಂಬ ಅರ್ಥ. ಅಗ್ನಿಯನ್ನ ಹೊರತುಪಡಿಸಿ ಹೇಗೆ ಬೇರೆ ಕಡೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿ ಅಪರಾಣಿ ತೇಜಾಂಸಿ ನ ಅರ್ಹಂತಿ. ಯಾವ ದೇವತೆಗೆ ಆಹುತಿಯನ್ನ ಕೊಡ್ಬೇಕಾಗಿದ್ರೂ ಕೂಡ ಹವ್ಯವಾಹನನಾದಂತಹ ಅಗ್ನಿಗೆ ಆಹುತಿಯನ್ನ ಕೊಡಬೇಕು. ಅಗ್ನಿಯು ಹವ್ಯವಾಹನ ಎಂಬ ಶಬ್ದದಿಂದ ಪ್ರಸಿದ್ಧನಾಗಿದ್ದಾನೆ. ಅವನು ಹವ್ಯಗಳನ್ನ, ಹವಿಸ್ಸನ್ನ ಆಯಾ ದೇವತೆಗಳಿಗೆ ತಲುಪಿಸ್ತಾನೆ ಎಂಬಂತಹ ಉಲ್ಲೇಖ ನಮಗೆ ಸಿಗ್ತದೆ. ಅದೇ ಥರನೇ ಪಾರ್ವತಿಯು ಕೂಡ ಈಗಾಗಲೇ ಸುನಿಶ್ಚಿತವಾಗಿರುವ ಶಿವನಿಗೆ ಪತ್ನಿ ಆಗ್ತಾಳೆ ಎಂಬ ವಿಚಾರವನ್ನು ಮನಗಂಡಂತಹ ತಂದೆ ಹಿಮರಾಜನು ಬೇರೆ ವರಾನ್ವೇಷಣೆಯನ್ನ ಮನಸ್ಸಿನಿಂದ ಕಿತ್ತಾಕ್ತಾನೆ ಮತ್ತು ಮುಂದಿನ ಯೋಚನೆಯನ್ನ, ಈ ಕಾರ್ಯ ಸಿದ್ಧಿಗಾಗಿ ಮುಂದಿನ ಯೋಚನೆಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಇನ್ 51 ಶ್ಲೋಕ ಸಂಖ್ಯಾ 51, the poet explains the great responsibility of the father who has a girl child. As the girl child attains the young age, she must get married to a right person. In the case of Himaraja, Himavanta,
he was already been given instruction by Narada Maharshi saying that Parvati is destined to be the wife of Lord Shiva. In such cases, the father of Parvati, Himaraja, got rid of all other options and he started to plan out how Parvati can be married to Shiva, Lord Shiva. Here the poet gives a beautiful simile. In the performance of rituals, the habis or the ghee along with the mantra is to be offered to none other than the fire, the Agni Devata. Similarly, Parvati is destined to be the wife of Lord Shiva. In such cases, the father has no other choices but to get married to Lord Shiva. एकपञ्चाशत्तमे श्लोके कविः कन्या पितुः पार्वत्याः पितुः हिमवतः मनः कथं चिन्तयति इति सूक्ष्मदृष्ट्या विवृणोति. हिमराजः देवतात्मा यदा नारदमुनेः सकाशात् पार्वत्याः पतिः शिवः इति ज्ञातवान् तदा तस्य मनसि अन्यवराभिलाषः निष्कासितः. तस्य मनसः अन्यवराभिलाषः निष्कासितः. यथा मंत्रपूतं हविः अग्नौ एव समर्प्यते तथैव एषा मत्पुत्री गिरिजा देवाधिदेवं परमेश्वरम् एव वृणुते इति सः स्पष्टं ज्ञातवान्. ಮತ್ತೊಮ್ಮೆ 51ನೇ ಶ್ಲೋಕ ಓದ್ತೇನೆ. ಗುರು ಪ್ರಗಲ್ಭೇಪಿ ವಯಸ್ಯ ತೋಸ್ಯಾಹ ತಸ್ಥೌ ಇಲ್ಲಿ ತಥೌ ಅಂತಿದೆ, ತಸ್ಥೌ ಅಂತಾಗ್ಬೇಕದು. ತಸ್ಥೌ ನಿವೃತ್ತಾನ್ಯವರಾಭಿಲಾಷಃ ಋತೆ ಕೃಶಾನೋಃ ನಹಿ ಮಂತ್ರಪೂತಂ ಅರ್ಹಂತಿ ತೇಜಾಂಸಿ ಅಪರಾಣಿ ಹವ್ಯಂ. ಶ್ಲೋಕ ಸಂಖ್ಯಾ 52. ಈ ಶ್ಲೋಕವನ್ನ ನೀವು ಗುರುತು ಹಾಕೊಳ್ಳಿ. ಪ್ರಮುಖವಾದಂತಹ ಶ್ಲೋಕ. ಅದರಲ್ಲೂ 3 ಮತ್ತು 4ನೇ ಪಾದ ಇದು ತುಂಬಾ ಪ್ರಮುಖವಾದಂತಹ ವಿಚಾರವನ್ನ ಹೇಳುತ್ತೆ. ಅಯಾಚಿತಾರಂ ನಹಿ ದೇವದೇವಂ ಅದ್ರಿಹಿ ಸುತಾಂ ಗ್ರಾಹಯಿತುಂ ಶಶಾಕ ಅಭ್ಯರ್ಥನಾ ಭಂಗ ಭಯೇನ ಸಾಧುಃ ಮಾಧ್ಯಸ್ಥ್ಯಮೀಷ್ಟೇ ಅಪಿ ಅವಲಂಬತೇರ್ಥೇ. ಪದವಿಭಾಗ. ಅಯಾಚಿತಾರಂ ನ ಹಿ ದೇವದೇವಂ ಅದ್ರಿಹಿ ಸುತಾಂ ಗ್ರಾಹಯಿತುಂ ಶಶಾಕ ಅಭ್ಯರ್ಥನಾ ಭಂಗ ಭಯೇನ ಸಾಧುಃ ಮಾಧ್ಯಸ್ಥ್ಯಂ ಈಷ್ಟೇ ಅಪಿ ಅವಲಂಬತೆ ಅರ್ಥೇ. ಅನ್ವಯ ಹೀಗಿದೆ. ಅದ್ರಿಹಿ ಅಯಾಚಿತಾರಂ ದೇವದೇವಂ ಸುತಾಂ ಗ್ರಾಹಯಿತುಂ ನ ಶಶಾಕ ಸಾಧುಃ ಅಭ್ಯರ್ಥನಾ ಭಂಗ ಭಯೇನ ಇಷ್ಟೇ ಅಪಿ ಅರ್ಥೇ ಮಾಧ್ಯಸ್ಥ್ಯಂ
ಅವಲಂಬತೆ. ಕನ್ಯಾಪಿತೃ ಆದಂತಹ ಹಿಮಾಲಯನಿಗೆ ಈಗ ವಿಭಿನ್ನವಾದ ಒಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಒಂದು ಕ್ರಮದ ಪ್ರಕಾರ ಅಥವಾ ಒಂದು ಪದ್ಧತಿಯ ಪ್ರಕಾರ ಕನ್ಯೆಯನ್ನ ಕೇಳಿಕೊಂಡು ವರನ ಮಾತಾಪಿತೃಗಳು ಅಥವಾ ವರನ ಕಡೆಯವರು ಬರುವಂಥದ್ದು ಸಹಜ, ಲೋಕರೂಢಿ. ಆದ್ರೆ ಇಲ್ಲಿ ಕನ್ಯಾಪಿತೃವಾದಂತಹ ಹಿಮಾಲಯನಿಗೆ ತನ್ನ ಮಗಳಾದಂತಹ ಪಾರ್ವತಿಯು ಶಿವನನ್ನ ಸೇರುತ್ತಾಳೆ ಎಂಬ ಭವಿಷ್ಯವಾಣಿಯನ್ನ ತಿಳಿದುಕೊಂಡ ನಂತರ ಹಿಮಾಲಯನು ಸ್ವಯಂ ಪ್ರೇರಿತನಾಗಿ ಮಹಾಶಿವನನ್ನ ಕೇಳಲಿಕ್ಕೆ ಮುಜುಗರವನ್ನ, ಸಂಕೋಚವನ್ನ ಅನುಭವಿಸ್ತಾನೆ. ಕನ್ಯಾಪಿತೃವಿನ ಮನಸ್ಸಿನ ಸೂಕ್ಷ್ಮ ತಲ್ಲಣಗಳನ್ನ ಕವಿ ಸುಂದರವಾಗಿ ಅರ್ಥೈಸಿದ್ದಾನೆ ಈ ಶ್ಲೋಕದಲ್ಲಿ. ಪದ್ಧತಿಯ ಪ್ರಕಾರ ವರನೇ ಅಥವಾ ವರನ ಕಡೆಯವರು ಬಂದು ತನ್ನ ಮಗಳನ್ನ ಕೇಳಬೇಕು. ಆದ್ರೆ ಈ ಸಂದರ್ಭದಲ್ಲಿ ತಾನೇ ಶಿವನನ್ನ ಹೋಗಿ ಕೇಳಿದ್ರೆ ತಿರಸ್ಕಾರವನ್ನು ಅನುಭವಿಸಬಹುದೋ ಎಂಬ ಸಂಶಯದೊಂದಿಗೆ, ಆ ತಲ್ಲಣಗಳೊಂದಿಗೆ ಅವನು ತಾಟಸ್ಥ್ಯವನ್ನು ವಹಿಸ್ತಾನೆ. ಇದು ಈ ಶ್ಲೋಕದ ಅರ್ಥ. ಅದ್ರಿಹಿ, ಅದ್ರಿಹಿ ನಾಮ ಗಿರಿಹಿ ಹಿಮಾಲಯ. ಅದ್ರಿಹಿ ಅಯಾಚಿತಾರಂ, ತನ್ನ ಮಗಳನ್ನ ಕೇಳದೆ ಇರುವಂತಹ ವರನನ್ನು ಕುರಿತು ಅಯಾಚಿತಾರಂ ದೇವದೇವಂ, ಮಹಾದೇವನಾದಂತಹ ಶಿವನನ್ನು, ದೇವದೇವಂ ಸುತಾಂ ಗ್ರಾಹಯಿತು ನ ಶಶಾಕ, ಶಿವನಿಗೆ ತನ್ನ ಮಗಳಾದಂತಹ ಪಾರ್ವತಿಯನ್ನ ವಿವಾಹಕ್ಕಾಗಿ ಕೊಡಲಿಕ್ಕೆ ಇವನು ಸಮರ್ಥನಾಗ್ತಾ ಇಲ್ಲ. ವಿವಾಹದ ಸಂಬಂಧಗಳು ಏರ್ಪಡುವಂತಹ ಸಂದರ್ಭದಲ್ಲಿ ವರನ ಕಡೆಯವರು ವಧುವನ್ನ ಒಂದು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಇಲ್ಲಿ ವಧು ತಂದೆಯು ಮುಂದಿನ ಭವಿಷ್ಯದ ಸೂಚನೆಗಳನ್ನ ಅರಿತಿದ್ರೂ ಕೂಡ ಸ್ವಯಂ ಹೋಗ್ಲಿಕ್ಕೆ ಹಿಂಜರಿಕೆಯನ್ನ ಅನುಭವಿಸ್ತಾನೆ. ಯಾಕೆ ಈ ಹಿಂಜರಿಕೆ ಅಂತ ಕವಿ ತುಂಬಾ ಸುಂದರವಾಗಿ ಮುಂದಿನ 2 ಪಂಕ್ತಿಗಳಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥನಾ ಭಂಗ ಭಯೇನ ಸಾಧು, ಅಭ್ಯರ್ಥನಾ ಭಂಗ ಭಯ, ತಾನು ಒಂದು ವೇಳೆ ಮಹಾದೇವನನ್ನ ತನ್ನ ಮನೋಭಿಲಾಷೆಯ ಮಹಾದೇವನ ಮುಂದೆ ತನ್ನ ಮನೋಭಿಲಾಷೆಯನ್ನ ವ್ಯಕ್ತಪಡಿಸಿದ್ರೆ, ಪಾರ್ವತಿಯನ್ನ ವಿವಾಹ ಮಾಡಿಕೋ ಎಂಬಂತೆ ಬೇಡಿಕೊಂಡರೆ ಅಭ್ಯರ್ಥನಾ ಭಂಗ ಭಯೇನ, ತನ್ನ ಮನಸ್ಸಿನ ಇಚ್ಛೆಯು ಭಂಗವಾಗಬಹುದು ಎಂಬ ಒಂದು ಅಂಜಿಕೆ, ಸಂಕೋಚದೊಂದಿಗೆ ಮಾಧ್ಯಸ್ಥ್ಯಂ ಈಷ್ಟೆ, ಮಾಧ್ಯಸ್ಥ್ಯಂ ಅನ್ನೋ ಶಬ್ದಕ್ಕೆ ಔದಾಸೀನ್ಯಂ, ತಾನು ತಟಸ್ಥನಾಗಿ ಸ್ಥಿತಪ್ರಜ್ಞನಾಗಿ ಇದ್ದ. ಮಾಧ್ಯಸ್ಥ್ಯಮೀಷ್ಟೇಪಿ ಅವಲಂಬತೇರ್ಥೆ. In 52nd shloka, the poet gives very appealing description of
the father of a girl child. A girl's father undergoes a lot of turmoil at the time of getting his daughter married, because this is a transition stage. If the transition happens smoothly, the life will be joyous. Otherwise, both the father in the sense parents, both the parents and the child, girl child, will have to face negative consequences throughout the life. So here the poet says, although the king of mountains, Himalaya, knows the future, that his daughter is going to get married with Lord Shiva, he is not willing to approach Lord Shiva for this reason. Because Lord Shiva may disagree at any point of time. With this sense of inhibition, he was unable to approach him. द्विपञ्चाशत्तमे श्लोके कविः कन्यापितॄणां मनस्संवेदनानि सूक्ष्म भावान् साधु विवेचयति। हिमालयः स्वपुत्री महाशिवम् एव विवाहयति, परिगृह्णाति इति जानन् अपि स्वयं शिवम् अनुरोद्धुं न इच्छति स्म। यतः शिवः केनापि कारणेन मम अभ्यर्थनां निराकुर्यात् इति भयेन। एवं भविष्यतः अस्य संबंधस्य विषये मौनं ताटस्थ्यम् अवहत् हिमालयः। अन्ते पुनरेकवारं श्लोकं वाचयामि। अयाचितारं न हि देवदेवम् अद्रिहि सुतां ग्राहयितुं शशाक अभ्यर्थना भङ्गभयेन साधुः माध्यस्थ्यमीष्टेति अवलम्बतेऽर्थे। ಕೊನೆಯ ಎರಡು ಪಂಕ್ತಿಗಳು ಅಭ್ಯರ್ಥನಾ ಭಂಗ ಭಯೇನ ಸಾಧು ಮಾಧ್ಯಸ್ಥ್ಯಂ ಈಷ್ಟೇಪಿ ಅವಲಂಬತೆ ಅರ್ಥೆ. ಈ ಎರಡು ಪಂಕ್ತಿಗಳನ್ನ ವಿಶೇಷವಾಗಿ ಗುರುತು ಹಾಕೊಳ್ಳಿ. ಯಾಕಂದ್ರೆ ಇದು ಒಬ್ಬ ಸಾಧುವಿನ ಅಥವಾ ಸಜ್ಜನನ ಮನಸ್ಸಿನ ಸೂಕ್ಷ್ಮ ಸಂವೇದನೆಗಳನ್ನ ಸುಂದರವಾಗಿ ಕಟ್ಟಿಕೊಡುವಂತಹ ಶ್ಲೋಕವಾಗಿರ್ತದೆ. 53ನೇ ಶ್ಲೋಕ. यदेव पूर्वे जनने शरीरं सादक्षरोषात् सुदति ससर्ज तदा प्रभृत्येव विमुक्तसङ्गः पतिः पशूनाम् अपरिग्रहो भूत्. पदविभाग ಹೀಗಿದೆ. यदा यत् एव पूर्वे जनने शरीरं सा दक्षरोषात् सुदति ससर्ज तदा प्रभृति एव विमुक्तसङ्गः पतिः पशूनाम् अपरिग्रहः अभूत्. अन्वय. सुदति सा पूर्वे जनने यदा दक्षरोषात् शरीरं ससर्ज तदा प्रभृति एव
ಪಶೂನಾಂ ಪತಿಃ ವಿಮುಕ್ತ ಸಂಗಃ ಸನ್ ಅಪರಿಗ್ರಹಃ ಅಭೂತ್. ಈ ಶ್ಲೋಕದಲ್ಲಿ ಪಾರ್ವತಿ ಮತ್ತು ಮಹಾಶಿವ ಇಬ್ಬರ ಸ್ವಭಾವವನ್ನ ಕವಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಪೂರ್ವ ಜನ್ಮದಲ್ಲಿ ಪಾರ್ವತಿಯು ದಕ್ಷನ ಪುತ್ರಿಯಾಗಿರ್ತಾಳೆ, ಆದ್ರಿಂದ ಆಕೆಗೆ ದಾಕ್ಷಾಯಿಣಿ ಎಂಬ ಹೆಸರು ಬಂದಿರ್ತದೆ. ಈ ಹಿಂದೆನೆ ಈ ಕಥೆಯ ಒಂದು ಸೂಕ್ಷ್ಮ ಪರಿಚಯವನ್ನ ನಿಮಗೆ ಕೊಟ್ಟಿದ್ದೇನೆ, ಮತ್ತೊಮ್ಮೆ ಒಂದೆರಡು ವಾಕ್ಯಗಳಲ್ಲಿ ಹೇಳ್ತೇನೆ. ಒಮ್ಮೆ ದಕ್ಷನು ಕೈಲಾಸಕ್ಕೆ ಬಂದಾಗ ಶಿವನು ತನ್ನ ಸ್ಥಾನದಿಂದ ಮೇಲೇಳದೆ ಕುಳಿತೇ ಇರುವಂತಹ ಸಂದರ್ಭದಲ್ಲಿ ದಕ್ಷನಿಗೆ ಕೋಪ ಬಂದು ಅವನು ಮತ್ತೆ ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾನೆ. ಹಿಂತಿರುಗಿ ಶಿವನಿಗೆ ಅವಮಾನ ಮಾಡಬೇಕು ಎಂಬ ಏಕಲಕ್ಷ್ಯದೊಂದಿಗೆ ಒಂದು ಮಹಾಯಾಗವನ್ನು ಮಾಡ್ತಾನೆ. ಆ ಯಾಗದಲ್ಲಿ ಎಲ್ಲ ದೇವತೆಗಳಿಗೂ ಆಹ್ವಾನವನ್ನು ಮತ್ತು ಆಹುತಿಯನ್ನು ಕೊಟ್ಟಿರ್ತಾನೆ, ಶಿವನನ್ನು ಹೊರತುಪಡಿಸಿ. ಹೀಗಿದ್ರೂ ಕೂಡ ಶಿವನಿಗೆ ಆಹ್ವಾನವನ್ನ, ಆಮಂತ್ರಣವನ್ನ, ನಿಮಂತ್ರಣವನ್ನ ಕೊಡದೇ ಇದ್ರೂ ಕೂಡ ಪಾರ್ವತಿಯು ತನ್ನ ತಂದೆಯ ಮೇಲಿನ ಅಭಿಮಾನದಿಂದ ಆಕೆ ಭಾಗವಹಿಸ್ತಾಳೆ. ಯಜ್ಞದಲ್ಲಿ ಭಾಗವಹಿಸಿದಾಗ ಆಕೆಯ ಪ್ರಾರ್ಥನೆಯ ನಂತರವೂ ಕೂಡ ದಕ್ಷನು ಯಜ್ಞದಲ್ಲಿ ಶಿವನಿಗೆ ಆಹುತಿಯನ್ನು ಕೊಡುವುದಿಲ್ಲ. ಆಗ ಮನನೊಂದಂತಹ ಪಾರ್ವತಿ ಅಗ್ನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾಳೆ. ಈ ಕಥಾ ಹಿನ್ನೆಲೆಯನ್ನ ಈ ಶ್ಲೋಕದಲ್ಲಿ ಪಾರ್ವತಿಯ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಒಂದು ಕಡೆ ಪಾರ್ವತಿಯ ಆ ಸ್ವರೂಪ, ಮತ್ತೊಂದು ಕಡೆ ಶಿವನು ಪಾರ್ವತಿಯನ್ನ ಹಿಂದಿನ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ ಪಾರ್ವತಿಯ ವಿಯೋಗದ ನಂತರ ಅವನು ಸ್ಥಿತಪ್ರಜ್ಞನಾಗಿ ಬಾಹ್ಯ ಆಸಕ್ತಿಗಳನ್ನ ಕಳ್ಕೊಂಡು ಅಂತರ್ಮುಖಿಯಾಗಿ ಕುಳಿತುಕೊಂಡಿದ್ದಾನೆ. ಹೀಗೆ ಇಬ್ಬರ ಸ್ವಭಾವವೂ ಕೂಡ ಪೂರ್ವ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ವಿಭಿನ್ನವಾಗಿದೆ. ಇದನ್ನ ಕವಿ ಈ 53ನೇ ಶ್ಲೋಕದಲ್ಲಿ ಚಿತ್ರಿಸಿದ್ದಾರೆ. ಶ್ಲೋಕದ ಅನ್ವಯದ ಪ್ರಕಾರ ಅರ್ಥ ಮಾಡ್ಕೊಳ್ಳೋಣ. ಸುದತಿ ಸಾ ಸುದತಿ ಶೋಭನಾಹ ದಶನಾಹ ಯಸ್ಯಾಹ ಸಾ. ಯಾರ ಹಲ್ಲುಗಳು ತುಂಬಾ ಸುಂದರವಾಗಿದೆಯೋ, ಶೋಭನಾಹ ದಂತಾಹ ಯಸ್ಯಾ ಸಾ ಸುದತಿ. ಅಂತಹ ಪಾರ್ವತಿಯು ಸುದತಿ ಸಾ ಪೂರ್ವೇ ಜನನೆ, ಪೂರ್ವ ಜನ್ಮದಲ್ಲಿ ಯದಾ ದಕ್ಷರೋಷಾತ್ ಶರೀರಂ ಸಸರ್ಜ, ತನ್ನ ತಂದೆಯ ವಿರುದ್ಧ ಕೋಪಿಷ್ಠಳಾಗಿ ಶರೀರವನ್ನೇ ತ್ಯಾಗ ಮಾಡಿರ್ತಾಳೋ ಅಂತಹ ದಾಕ್ಷಾಯಿಣಿಯು ಒಂದು ಕಡೆ, ಇನ್ನೊಂದು ಕಡೆ ತದಾ ಪ್ರಭೃತಿ. ಪ್ರಭೃತಿ ಅನ್ನೋ ಶಬ್ದ ಅಲ್ಲಿಂದ ಆರಂಭಿಸಿ ಎಂಬ ಅರ್ಥ. ಉದಾಹರಣೆಗೆ ಬಾಲ್ಯಾತ್ ಪ್ರಭೃತಿ. ಬಾಲ್ಯಾತ್ ಪ್ರಭೃತಿ ಅಂದ್ರೆ ಬಾಲ್ಯದಿಂದ, ಯೌವನಾತ್ ಪ್ರಭೃತಿ ಯೌವನದಿಂದ, ಅಲ್ಲಿಂದ ಎಂಬ ಅರ್ಥವನ್ನ ಕೊಡ್ತಾರೆ. ತದಾ ಪ್ರಭೃತಿ ಆ ಸಂದರ್ಭದಿಂದ ಅಂದ್ರೆ ಪತ್ನಿ ವಿಯೋಗದ ಸಂದರ್ಭದ ನಂತರದ ಕಾಲದಲ್ಲಿ ಏವ ಪಶೂನಾಂ ಪತಿ, ಪಶುಪತಿ ಮಹಾಶಿವ ವಿಮುಕ್ತ ಸಂಗಃ ಸನ್ ಅಪರಿಗ್ರಹ ಅಭೂತ್. ಅವನು ಅಪತ್ನೀಕನಾಗಿ ಸರ್ವಸಂಗ ಪರಿತ್ಯಾಗವನ್ನ ಮಾಡಿಕೊಂಡು, ಅಂದ್ರೆ ಬಾಹ್ಯ ಆಸಕ್ತಿಗಳನ್ನೇ ಕಳೆದುಕೊಂಡು ಪತ್ನಿ ವಿರಹಿತನಾಗಿ ತನ್ನ ಜೀವನವನ್ನ ನಡೆಸಿಕೊಂಡು ಬಂದಿರ್ತಾನೆ. ಇದು 53ನೇ ಶ್ಲೋಕದ ಸಾರಾಂಶ. In 53rd shloka, the poet makes the reference of previous lives wherein Dakshayani was
ridiculed and she sacrificed her life in front of his father. Then onwards, Lord Shiva took the oath to stay single all through his life. So on one side, we could see that the future son-in-law is completely introvert in his nature, antarmukhi, introvert in his nature. On the other side, his daughter, Himalaya's daughter, Parvati, is very much attractive, and she has attained the youth, and she is about to get married to Lord Shiva. So the situation is not conducive for marriage proposals. This is the intention of the poet. 350तमे श्लोके दाक्षायण्याः कोपवशात् सा पितुः समुपस्थिते अपि अग्नौ स्वात्मानम् आहुतिं कृतवती। ततः प्रभृति ततः परं महाशिवः एकाकी सन् निस्सखः सखिरहितः जीवनं यापयन् वर्तते। एवं अंतर्मुखः परमेश्वरः यौवन प्राप्त यौवना पार्वती एतयोर्मध्ये विवाह संबंधः कल्पनीयः, किन्तु कल्पयितुं पूरकः अनुकूलः परिसरः नास्ति इति कविः सूक्ष्मदृष्ट्या प्रतिपादयन् वर्तते। पुनरेकवारं श्लोकं वाचयामि। यदेव पूर्वे जनने शरीरं सादक्षरोषात् सुदती ससर्ज तदा प्रभृत्येव विमुक्तसङ्गः पतिः पशूनाम् अपरिग्रहोऽभूत्। ನಮ್ಮ ಸಮಯ ಮುಗಿತಾ ಬಂದಿದೆ, ರಿಜಾಯಿನ್ ಆಗೋಣ. ಪ್ಲೀಸ್ ರಿಜಾಯಿನ್.